ಶಿವಕುಮಾರ್ ಕನ್ನಡದ ಖ್ಯಾತ ಕಲಾ ನಿರ್ದೇಶಕರು ಇವರನ್ನ ಒಪ್ಪಿ ಕೆಲಸ ಕೊಟ್ಟಿದ್ದಾರೆ ಅಂತಂದ್ರೆ ನಾಳೆ ಡೈರೆಕ್ಟರ್ ಬಂದು ಸೆಟ್ ನೋಡಿಕೊಂಡು ಆಕ್ಷನ್ ಕಟ್ ಹೇಳೋದಷ್ಟೇ ಬಾಕಿ ಇರುತ್ತೆ. ಯಾಕಂದ್ರೆ ಅಷ್ಟು ಚಂದಾಗಿ ಕೆಲಸವನ್ನು ಮಾಡಿರ್ತಾರೆ, ಯಾವುದೇ ರೀತಿಯ ಗೊಂದಲಗಳಿರೋದಿಲ್ಲ ಕೆಲಸದಲ್ಲಿ. ಸೊ ಅದೇ ತರ ಅವ್ರು ಕೆಲಸ ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿರುವಂಥದ್ದು. ಈಗ ಅದೇ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ ಬರ್ತಾ ಇದೆ ಯುವೈ ಸಿನಿಮಾ. ಸೊ ಯುವೈ ಸಿನಿಮಾದ ಬಗ್ಗೆ, ಈ ಒಂದು ಪ್ರಪಂಚದ ಬಗ್ಗೆ ಮಾತನಾಡೋಕೆ ಖುದ್ದು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ನೀವು ಆರಾಮ್ ಸರ್. ಸರ್ ಮೊದಲೇ ಹೇಳ್ದಂಗೆ ಸೂಪರ್ ಹಿಟ್ ಸಿನಿಮಾಗಳೆಲ್ಲ ನಿಮ್ಮನ್ನೇ ಹುಡ್ಕೊ ಬರ್ತಾ ಇದೆಯಾ ಅಥವಾ ಹೇಗೆ ಅಂತ? ಅದು ಗೊತ್ತಿಲ್ಲ. ಕೆಲಸ ಅನ್ನೋಷ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು, ಮತ್ತೆ ಲಕ್ಕಿ ಅಷ್ಟೇ ಹೇಳ್ಬೋದು. ನಿಜ. ಎಲ್ಲ ಒಂದ್ ಕಡೆ ಸಲಾರ್ ಆಗ್ಲಿ, KGF ಆಗ್ಲಿ, ವಿಕ್ರಾಂತ್ ರೋಣ ಆಗ್ಲಿ, ಈ ಸಿನಿಮಾಗಳ ಕೆಲಸ ಇದೆಯಲ್ಲ ಸರ್, ಒಂದಷ್ಟು ಕತೆಗಳನ್ನು ಓದ್ತಾ ಇದ್ವಿ. ಅಂದ್ರೆ ಈ ತರ ಕೆಲಸಗಳಿರುತ್ತೆ. ಆರ್ಟ್ ಡೈರೆಕ್ಷನ್ ಅಂದ್ರೆ ಈ ಮಟ್ಟಿಗೆ ಇರುತ್ತೆ, ಕಲಾ ನಿರ್ದೇಶನ ಅಂದ್ರೆ ಈ ತರದೆಲ್ಲ ದೊಡ್ಡ ಮಟ್ಟದ ಬಜೆಟ್ ಆಗ್ಲಿ ಅಥವಾ ಕೆಲಸಗಳಾಗ್ಲಿ ಇರುತ್ತೆ ಅಂತ ನೋಡ್ತಾ ಇದ್ವಿ. ಬಟ್ ಅದನ್ನ ಕನ್ನಡಕ್ಕೆ ಹಿಂಗೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ತಾವು. ಸೊ ಈ ಯುವೈ ಸಿನಿಮಾ ಅಂತ ಬಂದಾಗ ಆ ಕನಸುಗಳಿಗೆ ಮತ್ತೊಂದು ದೊಡ್ಡ ಹೆಜ್ಜೆ. ಯಾಕಂದ್ರೆ ನಿರ್ದೇಶಕ ಉಪೇಂದ್ರ ಅವರು ಈ ಸಿನಿಮಾದ ಡೈರೆಕ್ಟರ್. ಸೊ ಹೇಗಿತ್ತು ಸರ್ ಅನುಭವ? ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಫ್ಯಾನ್ ನಾವು. ಒಂದು ಎರಡನೇದು ಅವ್ರ ಜೊತೆ ಅವ್ರ ಡೈರೆಕ್ಷನ್ ನಾವು ಕೆಲಸ ಮಾಡ್ಬೇಕನ್ನೋ ಒಂದು ದೊಡ್ಡ ಭಾಗ್ಯ ಅದು. ನಿಜ. ಮತ್ತೆ ಯುವೈ ಅಂತ ಬಂದಾಗ ದೊಡ್ಡ ಸೆಟ್ಗಳು ಹಾಕೋದು ಸುಮ್ಮನೆ ಒಂದು ಏನೋ ಒಂದು ಮಾರ್ಕೆಟ್, ಒಂದು ಸ್ಟ್ರೀಟು ಹಂಗೆ ಹೋಗಲ್ಲ. ಇಲ್ಲಿ ಆ ಥರ ಇರಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ. ಒಂದು ಆರ್ಕಿಟೆಕ್ಚರ್ ಅದಕ್ಕೆ ಅರ್ಥ ಇರಬೇಕು, ಒಂದು ಸ್ಟೈಲೈಸ್ಡ್ ಆಗಿರಬೇಕು. ಆ ಸ್ಟೈಲೈಸ್ಡ್ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕು. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳಿಗೆ ಒಂದೊಂದು ಕ್ಯಾರೆಕ್ಟರ್ಗಳು ಒಂದು ಸ್ಟೈಲ್ ಅಂತ ಫಿಕ್ಸ್ ಮಾಡಿದ್ದಾರೆ ಉಪ್ಪಿ ಸರ್. ಆ ಥರ ವರ್ಕ್ ಮಾಡಿರೋದು ಇದು ಮೋರ್ ದೆನ್ ವಿಜುವಲ್ಗಿಂತ ಸಬ್ಜೆಕ್ಟಿವ್ ಆಗಿ ಹೋಗ್ತಾ ಇರ್ತದೆ ಆ ಡೈರೆಕ್ಷನ್ ಅಷ್ಟೇ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಒಂದು ಉಪ್ಪಿ ಸರ್ ಥಾಟ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಈಸಿ ಅಲ್ಲ. ಕರೆಕ್ಟ್. ಹೌದು. ಬಟ್ ತುಂಬ ಈಸಿಯಾಗಿ ಹೇಳ್ಕೊಟ್ರು ಅವರು ಉಪ್ಪಿ ಸರ್. ತುಂಬ ಖುಷಿ ಆಗುತ್ತೆ. ವೆಯ್ಟಿಂಗ್ ಫಾರ್ 20th ಸಿನಿಮಾ ನೋಡೋದಕ್ಕೆ. ಓಕೆ ಸರ್, ನೀವು ಹೇಳ್ದಂಗೆ ಉಪ್ಪಿ ಸರ್ ಅವರ ಅಭಿಮಾನಿ ಅಂತಂದ್ರೆ ಅವ್ರ ಯೋಚನೆಗಳು ಹೇಗಿರುತ್ತೆ ಅಂತ ಒಂದು ಚಿಕ್ಕದೊಂದು ಹಿಂಟ್ ಇರುತ್ತೆ ಸರ್. ಸೊ ಇನ್ನು ವರ್ಲ್ಡ್ನ ಬರ್ಕೊಂಡ್ಬಂದಾಗ, ಈ ಥರದೊಂದು ಕ್ರಿಯೇಟ್ ಮಾಡಬೇಕು ಅಂದಾಗ ಒಂದೊಂದಷ್ಟು ಚಾಲೆಂಜಸ್ ಇರುತ್ತೆ ಸರ್. ಒಬ್ಬ ಟೆಕ್ನಿಷಿಯನ್ ಆಗಿ ನನಗೆ ನಾನೇ ಹಾಕೊಳ್ಳೋಂಥ ಒಂದಷ್ಟು ಚಾಲೆಂಜಸ್ ಅಂತ ಇರುತ್ತಲ್ಲ, ಅದೆಷ್ಟು ಕಾಡ್ತಂತ? ಚಾಲೆಂಜ್ ಅದೇ ವರ್ಕ್ ಮಾಡೋದೇ ಒಂದು ಚಾಲೆಂಜ್. ಎಲ್ಲ ಇದರಲ್ಲೂ ಒಂದು ಚಾಲೆಂಜ್ ಅನ್ನೋದಿರುತ್ತೆ. ಉಪ್ಪಿ ಸರ್ ಹತ್ರ ಈ ಸಿನಿಮಾ ವರ್ಕ್ ಮಾಡಬೇಕಾದ್ರೆ ಒಂದು ಚಾಲೆಂಜ್ ಅನ್ನೋದು ಎಲ್ಲೂ ರೆಫರೆನ್ಸ್ನ ತೊಗೊಂಡು ವರ್ಕ್ ಮಾಡಿಲ್ಲ. ಅದನ್ನು ರೆಫರೆನ್ಸ್ ತೊಗೊಂಡು ಈ ಥರ ಮಾಡಿಲ್ಲ. ಆ ಥರ ಒಂದು ಆಪ್ಷನ್ ಇರಲಿಲ್ಲ ಅಲ್ಲಿ. ಮತ್ತು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ರಿಯಾಲಿಟಿನೇ ಅದು. ರಿಯಾಲಿಟಿನ ಸ್ಟೈಲೈಸ್ ಮಾಡಿರ್ತೀವಿ ಅಷ್ಟೇ. ಒಂದು ಸ್ಟೈಲ್ ಅನ್ನೋದು ಚೇಂಜ್ ಆಗಿರುತ್ತೆ ಅಷ್ಟೊತ್ತು, ಅದು ರಿಯಾಲಿಟಿ. ಕರೆಕ್ಟ್ ಸರ್. ಇಷ್ಟು ವರ್ಷದ ಜರ್ನಿನಲ್ಲಿ ಯಾವತ್ತು ಉಪ್ಪಿ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರಲಿಲ್ವಾ ಅಂತ? ಇಲ್ಲ, ಅವ್ರ ಡೈರೆಕ್ಷನ್ ನಾನು ಕೆಲಸ ಮಾಡಿಲ್ಲ. ಅವ್ರು ಆ್ಯಕ್ಟ್ ಮಾಡಿರೋದ್ರಲ್ಲಿ ಕೆಲಸ ಮಾಡಿದ್ವಿ. ಟೋಪಿವಾಲ ಫಸ್ಟ್ ಸಿನಿಮಾವನ್ನು, ಟೋಪಿವಾಲಲ್ಲಿ ಒಂದು ಸಾಂಗು ಟೋಪಿವಾಲ ಅಂತ ಒಂದು ಟೈಟಲ್ ಟ್ರ್ಯಾಕ್ ಇದೆ, ಅದಕ್ಕೆ ಒಂದು ವರ್ಕ್ ಮಾಡಿದ್ದೆ. ಅವಾಗ ಮೀಟ್ ಮಾಡಿದ್ದೆ ನಾನು. ಅದಾದ್ಮೇಲೆ ಕಬ್ಜಾ ಸಿನಿಮಾದಲ್ಲಿ ಜೊತೆಗೆ ವರ್ಕ್ ಮಾಡೋದು ಚಾನ್ಸ್ ಸಿಕ್ಕಿತ್ತು. ಸೊ ಹಂಗೆ ಅವ್ರ ಡೈರೆಕ್ಷನಲ್ಲಿ ಸಿನಿಮಾ ಮುಗಿಸಿ ಅಂದರೆ ಒಂದು ತುಂಬ ಹ್ಯಾಪಿ, ತುಂಬ ಖುಷಿಯಾಗಿದ್ದೀನಿ. ಕರೆಕ್ಟ್. ಆಲ್ಮೋಸ್ಟ್ ಒಂದೇ ಏರಿಯಾ ಕಡೆ ಓಡಾಡ್ತಾ ಇದ್ದವರು ತಾವು. ಯಾಕಂದರೆ ಉಪ್ಪಿ ಸರ್ ಆಗ ಡೈರೆಕ್ಷನ್ ಮತ್ತು ಆಲ್ರೆಡಿ ಸ್ಟಾರ್ ಆಗಿದ್ದವರು. ನೀವು ಇನ್ನೂ ಒಂದಷ್ಟು ಕಾಲೇಜಸ್ಸು ಸುತ್ತಾಟ, ಸಿನಿಮಾ ಓಡಾಟ ಎಲ್ಲ ಇರ್ತಾಯಿತ್ತು. ಆಗ ಉಪ್ಪಿ ಅವ್ರನ್ನ ನೀವು ನೋಡ್ತಿದ್ದ ರೀತಿ ಹೇಗಿರ್ತೈತೆ ಸರ್? ಯಾವ ಥರ ಭೇಟಿ ಆಗಿರೋ ಫಸ್ಟ್ ಭೇಟಿ ಅಂತ ನೆನೆಸ್ಕೊಂಡ್ರೆ? ಟೋಪಿಗಳೆಲ್ಲ ನಾನು ಮೀಟ್ ಅಲ್ಲೇ ಅದೇ ಫಸ್ಟ್ ಮೀಟ್ ಮಾಡಿದ್ದು. ಕಾಲೇಜ್ ಓದ್ಬೇಕಾದ್ರೆ ನಾವು ಸಿನಿಮಾಗೆ ಬರ್ತೀವಿ ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಆರ್ಟ್, ಫೈನ್ ಆರ್ಟ್ ಓದಿದ್ದು. ಸೊ ಸಿನಿಮಾಗೆ ಬರ್ತೀವಿ ಅನ್ನೋದು ಐಡಿಯಾ ಇರಲಿಲ್ಲ. ಟೋಪಿಗಳಲ್ಲೇ ಫಸ್ಟ್ ಮೀಟ್ ಮಾಡಿದ್ದು. ಒಂದು ಎಕ್ಸೈಟ್ಮೆಂಟ್ ಅಲ್ಲ ಅವ್ರು ನೋಡೋದೇ ಒಂದು ಖುಷಿ. ಅವ್ರಿಗೆ ಮಾತಾಡೋದು, ಮತ್ತು ಅವರು ಜಾಸ್ತಿ ಮಾತಾಡ್ತಾ ಇರಲ್ಲ. ಕರೆಕ್ಟ್. ಹೌದು ಹೌದು. ಈಗ ಆಪರ್ಚುನಿಟಿ ಸಿಕ್ಕಿದೆ. ಪ್ರತಿಯೊಂದು ಈ ಸಿನಿಮಾದಲ್ಲಿ ಪ್ರತಿಯೊಂದು ವಿಷಯನೂ ಅಷ್ಟು ಸಲ ಡಿಸ್ಕಸ್ ಮಾಡೋದಾಗಲಿ, ಅದ್ರ ಜೊತೆ ಅದ್ರ ಬಗ್ಗೆ ಐಡಿಯಾಸ್ಗಳು, ಅವ್ರು ಹೇಳೋದನ್ನ ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋದು.
ಒಂದು ದೊಡ್ಡ ಗಿಫ್ಟೇ ಅಲ್ಲ. ಸರ್, ಆ ಟೋಪಿ ಓಲಾ ಸಂದರ್ಭದಲ್ಲಿ ಫಸ್ಟ್ ಭೇಟಿಯಾದಾಗ ಒಂದು ಸಾಂಗ್ ಸಾಕು ಅಂದರೆ ಕೆಲಸಗಾರನ ಕೆಲಸ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಸೊ ಆ ಸಂದರ್ಭದಲ್ಲಿ ಏನಾದರೂ ಉಪ್ಪಿ ಸರ್ ನಿಮ್ಮ ಜೊತೆ ಮಾತನಾಡಿದ್ದು ಸೆಟ್ ನೋಡಿ ಆ ಥರದ್ದು ಏನಾದರೂ? ಒಂದು ಈಗಲೂ ಜ್ಞಾಪಕ ಇದೆ ನನಗೆ. ಹಿಂಗೆ ಗುರುವಾರ ಪೇಂಟಿಂಗ್ ಥರ ಇದೆ ಅಂತ ಹೇಳಿದ್ದೊಂದು ವರ್ಡ್ ಈಗಲೂ ಜ್ಞಾಪಕ ಇದೆ ನನಗೆ. ಅಷ್ಟೇ, ಜಾಸ್ತಿ ಅವಾಗ ಮಾತಾಡ್ತಿರಲಿಲ್ಲ. ಓಕೆ ಸರ್, ಈಗ ಯುವ ಅಂತ ಬಂದಾಗ ಸಾಮಾನ್ಯವಾಗಿ ಸೆಟ್ ಅಂತ ಬಂದಾಗ ಉಪ್ಪಿ ಸರ್ ಆಲ್ಮೋಸ್ಟ್ ಇರೋವಂಥದ್ದನ್ನ ರಿಯಾಲಿಟಿಯಾಗಿ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ತೋರಿಸೋದು ಜಾಸ್ತಿ ಅವ್ರ ಹಿಂದಿನ ಸಿನಿಮಾಗಳನ್ನ ನೋಡ್ಕೊಬರೋದಾದ್ರೆ. ಈ ಥರ ದೊಡ್ಡ ಮಟ್ಟದ ಸೆಟ್ಟು ಅಂತ ಬಂದಾಗ ಎಷ್ಟೆಲ್ಲ ಆಗಿರ್ಬೋದು ಅಂತ ಸೆಟ್ಗಳನ್ನು? ಇಡೀ ಸಿನಿಮಾನೇ ಸೆಟ್ಟಲ್ಲಿ. ಇಡೀ ಸಿನಿಮಾನೇ ಸೆಟ್ಟಲ್ಲಿ. ಓಕೆ. ಅದಕ್ಕೆ ಫಸ್ಟ್ ಥ್ಯಾಂಕ್ಸು ಮನೋಹರ್ ಸಾರು, ಲಹರಿ ಫಿಲಿಮ್ಸ್ ಅವರು, ಅವರಿಗೆ ನವೀನ್ ಸರ್ಗೆ, KP ಶ್ರೀಕಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಬಿಕಾಸ್ ಅವರು ಅಷ್ಟು ಇನ್ವೆಸ್ಟ್ ಮಾಡೋಲ್ಲ, ನಮ್ಮನ್ನು ನಂಬಿಕೊಂಡು ಮತ್ತು ತುಂಬಾ ಖರ್ಚು ಮಾಡಿದ್ದಾರೆ. ಸೆಟ್ಟಲ್ಲಿ ವರ್ಕ್ ಮಾಡೋದಂದ್ರೆ ಎಕ್ಸ್ಪೆನ್ಸಿವ್ ತುಂಬ. ಅಂಥದ್ದೆಲ್ಲ ಅಷ್ಟು ದೊಡ್ಡ ಸೆಟ್ಗಳು ಇಡೀ ಸಿನಿಮಾನೇ ಸೆಟ್ಟಲ್ಲಿ ಮಾಡೋದು. ಹೈದ್ರಾಬಾದಲ್ಲೂ ಹಾಕಿದ್ವಿ. ಬಟ್ಟೆ ಬರೀ ಸೆಟ್ ಅಂತಲ್ಲ, ವಿಜುವಲ್ VFX ತುಂಬ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಖರ್ಚಾಗಿದೆ. ಕರೆಕ್ಟ್. ಎಲ್ಲ ಥರದ್ದು ಟೆಕ್ನಿಕಲ್ ಎಕ್ಸ್ಪರ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ. ಅದು ಒಂದು ಕಡೆ ಆದರೆ ನನಗೆ ಅದಕ್ಕಿಂತ ಟೆಕ್ನಿಷಿಯನ್ ಆಗಿ ನಾನು ಅದಕ್ಕಿಂತ ಸಬ್ಜೆಕ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟಿವ್ ವರ್ಕ್ ಮಾಡಬೇಕಾಯ್ತು ಎಲ್ಲರೂ. ಓಕೆ, ಅದು ಬ್ಯೂಟಿ. ಸರ್, ಆಲ್ಮೋಸ್ಟ್ ಉಪ್ಪಿ ಸರ್ ಸಿನಿಮಾಗಳಲ್ಲಿ ಕೆಲಸ ಮಾಡಿದವ್ರು ಕೇಳಿದಾಗ ಒಂದೇ ಮಾತಾಡೋದು, ಕತೆ ಕೇಳಿದೆ ಬಟ್ ಏನು ಅರ್ಥ ಆಗಲಿಲ್ಲ ಅಂತ. ಸೊ ನಿಮ್ಗಾದ್ರೂ ಒಂದು ಐಡಿಯಾ? ಇಲ್ಲ, ನನಗೆ ಅದೇನು ಅನಿಸ್ಲಿಲ್ಲ. ಓಕೆ. ನನಗೆ ಅವ್ರು ಪ್ರತಿಯೊಂದು ಎಪಿಸೋಡ್ಸು ನನ್ನ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ. ಇಲ್ಲ ನಾವು ಕೆಲಸ ಮಾಡೋಕ್ಕೆ ಆಗಲ್ಲ, ಕೆಲಸ ಮಾಡ್ತೀವಿ. ಕರೆಕ್ಟ್. ನನಗೆ ಅರ್ಥ ಆಯ್ತು. ಸರ್, ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಈ ಸಿನಿಮಾ ಮೂಲಕ ಅಂದರೆ? ಯಾಕಂದರೆ ಫಸ್ಟ್ ಕಂಟೆಂಟ್ ಬಿಟ್ಟಾಗ ಒಂದು ರೀತಿಯ ಇದ್ಯಾವುದೋ ಬೇರೆ ಜನರು ಅಂದರೆ ಉಪ್ಪಿ ಸರ್ ಈ ಹಿಂದಿನ ಸಿನಿಮಾಗಳಿಗಿಂತ ತುಂಬ ಭಿನ್ನವಾದಂಥ ಒಂದಷ್ಟು ಕಥೆ ಹೇಳಕ್ಕೆ ಹೋಗ್ತಾ ಇದ್ರೆ ಅಂತ ಅನ್ಕೊಂಡ್ರಿ. ಮತ್ತು ವಾರ್ನರ್ ಬಂದಿದೆ ಎಗೇನ್. ಉಪ್ಪಿ ಸರ್ ಇದು ನೆಕ್ಸ್ಟ್ ಕಮ್ ಬ್ಯಾಕ್ ಇದು. ಆ್ಯಕ್ಚುಲಿ ಸೂಪರ್ ನೋಡಿದಂಥ ಸಂದರ್ಭದಲ್ಲಿ ಈ ಸಿನಿಮಾದ ಕಂಟೆಂಟ್ ನೋಡಿದಾಗ ಅವ್ರು ರಿಯಾಲಿಟಿಗೆ ಮತ್ತೆ ಬಂದಿದ್ದಾರೆ, ರಿಯಾಲಿಟಿ ವಿಷಯವನ್ನು ಮತ್ತೆ ಹೇಳೋಕ್ಕೆ ಉಪ್ಪಿ ಸರ್ ಬಂದಿದ್ದಾರೆ ಅಂತ. ಸೊ ಯಾವ ಕಂಟೆಂಟನ್ನು ಈ ಸಿನಿಮಾ ಮೂಲಕ ಟಚ್ ಮಾಡಿದ್ದಾರೆ ಉಪ್ಪಿ ಅವರು? ಒಂದು ಸಿನಿಮಾಗೆ ಏನು ಬೇಕೋ ಅದೆಲ್ಲನೂ ಇದೆ. ಓಕೆ. ಅದಲ್ಲದೆ ಒಂದು ನೀವು ಸಿನಿಮಾ ನೋಡಬೇಕು, ಒಂದು ನನ್ನ ಪ್ರಕಾರ ಒಂದು ರಿಯಲಿಸ್ಟಿಕ್ ವಿಷಯನ ಒಂದು ಸ್ಟೈಲೈಸ್ಡ್ ಆಗಿ ಇರೋದು ಅಷ್ಟೇ. ಓಕೆ. ಒಂದು ಸಿನಿಮಾಗೆ ಏನೇನು ಬೇಕು, ಒಂದು ಕಮರ್ಷಿಯಲ್ ಆಗಿ ಏನು ಬೇಕು, ಒಂದು ಎಂಟರ್ಟೈನ್ಮೆಂಟ್ ಏನಿರ್ಬೇಕು, ಎಲ್ಲನೂ ಇದೆ. ಅದ್ರ ಜೊತೆಗೆ ಸಬ್ಜೆಕ್ಟು ಇದೆ. ಅದನ್ನು ಸಿನಿಮಾ ನೋಡಿ.